ಒಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ಈ ಒಂದು ಸಿಸ್ಟಮ್ ಬದಲಿಸಬೇಕಂತ ಹೊರಟಾಗ ಅವನಿಗೆ ಎದುರಾಗುವಂತ ಟ್ವಿಸ್ಟ್ಗಳು ಬೇರೆ ಲೆವೆಲಲ್ಲಿ ಇದೆ ಈ ಒಂದು ಸಿನಿಮಾದಲ್ಲಿ. ನಮಸ್ಕಾರ ಸ್ನೇಹಿತರೆ, ಒಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ಯಾವ ರೀತಿ ಹೇಗೆಲ್ಲ ತನಿಖೆ ಮಾಡ್ತಾನೆ, ಆ ಒಂದು ಕೇಸ್ ಎದುರು ಹಾಕೊಂಡಾಗ ಅವನಿಗೆ ಬರುವಂತ ಪ್ರಾಬ್ಲಮ್ಸ್ಗಳು ಏನಂತ ನೋಡೋಣ. ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ತೆಲುಗು ಇಂಡಸ್ಟ್ರಿಯಿಂದ ರೀಸೆಂಟವಾಗಿ ಥಿಯೇಟರ್ಗಳಿಗೆ ರಿಲೀಸ್ ಆಗಿರುವ ಒಂದು ಸಸ್ಪೆನ್ಸ್ ಒಂದು ಕ್ರೈಮ್ ಸಿನಿಮಾವಾಗಿರುವ ಟ್ರಾನ್ಸ್ಫರ್ ತ್ರಿಮೂರ್ತಿಗಳು. ಈ ಒಂದು ಸಿನಿಮಾ ಇವತ್ತನ್ನು ಕನ್ನಡ ಭಾಷೆಯಲ್ಲಿ ನಿಮ್ಗಳಿಗೆ ಈ ಒಂದು ಸಿನಿಮಾದ ಕತೆ ಹೇಗಿದೆ, ಕತೆ ಯಾವ ರೀತಿ ಇದೆ ಮತ್ತು ಈ ಸಿನಿಮಾ ನಾವು ಎಲ್ಲಿ ಹೇಗೆ ಯಾವುದರ ಮುಖಾಂತರ ನೋಡಬೇಕು ಅನ್ನೋದು ಇವೆಲ್ಲ ಪ್ರಶ್ನೆಗಳಿಗೆ ನಾನು ಸಂಪೂರ್ಣವಾಗಿ ಮತ್ತು ಉತ್ತರ ಕೊಡುತ್ತೇನೆ ಈ ಒಂದು ಮೂವಿ ರಿವ್ಯೂನಲ್ಲಿ. ಹಾಗೆ ಈ ಒಂದು ಸಿನಿಮಾ ಕತೆ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ ಬನ್ನಿ. ನಾನು ಮಾಡುವಂಥ ಕಂಟೆಂಟ್ ನಿಮ್ಗಳಿಗೆ ಇಷ್ಟ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ನೀವು ಪ್ರೋತ್ಸಾಹ ಕೂಡ ನೀಡಬಹುದು. ಸೊ ಹಾಗೆ ನನ್ನ ಒಂದು ಈ ಒಂದು ಮೂವಿ ರಿವ್ಯೂಗಳಿಗೆ ಕಾಮೆಂಟ್ ಏನಾದರೂ ಮಾಡಬೇಕಂದ್ರೆ ಕಂಪ್ಲೀಟಾಗಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಇವಾಗ ಬನ್ನಿ ಕಂಟೆಂಟ್ ಕಡೆ ನೋಡೋಣ. ಈ ಸಿನಿಮಾದಲ್ಲಿ ಕಂಟೆಂಟ್ ಬಗ್ಗೆ ನೋಡಿದ್ರೆ ಪ್ರಮುಖವಾಗಿ ನಮ್ಮ ಹೀರೋ ಒಬ್ಬ ಸಾಧಾರಣ ಮಿಡಲ್ ಕ್ಲಾಸ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಾನೆ. ಆದರೆ ಇವನು ತುಂಬಾ ಹಾನೆಸ್ಟ್ ಆಗಿರ್ತಾನೆ ಮತ್ತೊಬ್ಬ ಸಿನ್ಸಿಯರ್ ಪೊಲೀಸ್ ಕೂಡ ಆಗಿರ್ತಾನೆ. ಲಂಚ ಕೂಡ ಪಡೆಯೋದಿಲ್ಲ. ಅವನ ಕಣ್ಣು ಮುಂದೆ ಏನಾದರೂ ತಪ್ಪು ನಡೀತಾ ಇದ್ರೆ ಆ ಒಂದು ತಪ್ಪು ಕೂಡ ತಡೆಗಟ್ತಾನೆ. ಆದರೆ ಇವನಿಗೆ ಪ್ರತಿ ಸಲ ಒಂದೇ ಒಂದು ಪ್ರಾಬ್ಲಮ್ ಇರುತ್ತೆ. ಏನಂದ್ರೆ ಎಲ್ಲಿ ಯಾವ ಒಂದು ಸ್ಟೇಷನಲ್ಲಿ ಇವನು ಹಾನೆಸ್ಟ್ ಆಗಿ ತನ್ನ ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಾನೆ ಆ ಒಂದು ಸ್ಟೇಷನಿಂದ ಅವನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಬೇರೆ ಒಂದು ಸ್ಟೇಷನ್ಗಳಿಗೆ. ಸೊ ಈ ಒಂದು ಸಿನಿಮಾದಲ್ಲಿ ನಮ್ಮ ಹೀರೋ 7 ವರ್ಷದಿಂದ ಕೆಲಸ ಮಾಡ್ತಾನೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ. ಆದರೆ ಅವನಿಗೆ 7 ವರ್ಷದಲ್ಲಿ 50ಕ್ಕಿಂತ ಹೆಚ್ಚು ಸಲ ಟ್ರಾನ್ಸ್ಫರ್ ಮಾಡ್ತಾರೆ ಬೇರೆ ಬೇರೆ ಸ್ಟೇಷನ್ಗಳಿಗೆ. ಆದರೆ ಎಲ್ಲವನ್ನು ಸಹಿಸ್ಕೊಂಡು ಎಲ್ಲವನ್ನು ತನ್ನ ಫ್ಯಾಮಿಲಿಗೋಸ್ಕರ ಆಗ್ಬೋದು, ನನಗೂ ಒಂದು ಒಳ್ಳೆ ಟೈಮ್ ಬರುತ್ತೆ, ದೊಡ್ಡ ಕೇಸ್ ಸಾಲ್ವ್ ಮಾಡಿ ನಾನು ಕೂಡ ಒಬ್ಬ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಆಗ್ತೀನಂತ ಕನಸು ಕೂಡ ಕಟ್ಕೊಂಡಿರ್ತಾನೆ. ಆದರೆ ಅಂಥ ಒಂದು ಸಮಯದಲ್ಲಿ ಒಂದು ಕೇಸ್ ಅವನ ಕೈಗೆ ಸಿಗುತ್ತದೆ. ಆ ಒಂದು ಕೇಸ್ ಸಾಲ್ವ್ ಮಾಡೋಕ್ಕೆ ಹೊರಟಾಗ ಆ ಒಂದು ಕೇಸಲ್ಲಿ ದೊಡ್ಡ ರಾಜಕಾರಣಿಗಳ ಫ್ಯಾಮಿಲಿ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತದೆ. ಸೊ ಈ ಒಂದು ವಿಷಯ ಗೊತ್ತಾದಾಗ ಆ ಒಬ್ಬ ರಾಜಕೀಯ ವ್ಯಕ್ತಿಗಳ ನೆಟ್ವರ್ಕ್ ದೊಡ್ಡದಾಗಿದ್ದ ಕಾರಣ ಈ ಒಬ್ಬ ಸಾಮಾನ್ಯ ಸಿಂಪಲ್ ಕಾನ್ಸ್ಟೇಬಲ್ ಅನ್ನು ಮತ್ತೊಂದು ಬೇರೆ ಕಡೆ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ ಸ್ನೇಹಿತರೆ. ಸೊ ಇವಾಗ ನಮ್ಮ ಹೀರೋ ಪ್ರತಿ ಸಲ ಟ್ರಾನ್ಸ್ಫರ್ ಆಗೋದು ತನ್ನ ಫ್ಯಾಮಿಲಿಗೆ ಇದು ತುಂಬಾನೇ ತೊಂದರೆ ಕೊಡ್ತಾ ಇರುತ್ತದೆ. ಏಕೆಂದ್ರೆ ಪ್ರತಿ ಸಲ ಟ್ರಾನ್ಸ್ಫರ್ ಆದಾಗ ಬೇರೆ ಮನೆ ಬೇರೆ ಊರು ಬೇರೆ ಜನ ಮತ್ತು ಅವೆಲ್ಲವೂ ಕೂಡ ಒಂದು ಸೈಡ್ ಆದರೆ ತನ್ನ ಮಗಳ ಎಜುಕೇಶನ್. ಹೌದು, ಪ್ರತಿ ಸಲ ಸ್ಕೂಲ್ ಚೇಂಜ್ ಮಾಡೋಕ್ಕೂ ಎಜುಕೇಶನ್ ಕೂಡ ಕಂಪ್ಲೀಟ್ ಆಗಿ ಅದು ಎಂಡ್ ಆಗಲ್ಲ. ಪ್ರತಿಯೊಂದೊಂದು ಊರಿಗೆ ಹೋದಾಗ ಪ್ರತಿಯೊಂದೊಂದು ಸಬ್ಜೆಕ್ಟ್ ಕಲಿಬೇಕಾಗುತ್ತೆ. ಈ ರೀತಿ ಅವನ ಫ್ಯಾಮಿಲಿಗೆ ಎಲ್ಲೂ ಕೂಡ ಪ್ರೆಷರ್ ಇದ್ದ ಕಾರಣ ಎಲ್ಲವನು ಸಹಿಸ್ಕೊಂಡು ಯಾವುದೂ ಕೂಡ ಕಾಂಪ್ರಮೈಸ್ ಆಗಲಾರ್ದೆ ತನಗೆ ಸಿಗುವಂಥ ಆ ಒಂದು ಕೇಸನ್ನು ಕಂಪ್ಲೀಟಾಗಿ ಎಂಡ್ ಹೇಗೆಲ್ಲ ಮಾಡ್ತಾನೆ, ತನಿಖೆ ಯಾವ ರೀತಿ ಮಾಡ್ತಾನೆ ಅಂತ ನೀವು ಸಿನಿಮಾ ನೋಡಿ ತಿಳಿದುಕೊಳ್ಳಬೇಕು ಸ್ನೇಹಿತರೆ. ಅದೇ ಒಂದು ಸಮಯದಲ್ಲಿ ಅವಿರುವಂಥ ಸ್ಟೇಷನಲ್ಲಿ ಅವನ ಕೈಗೆ ಮತ್ತೊಂದು ಕೇಸ್ ಬರುತ್ತದೆ. ಆ ಒಂದು ಕೇಸ್ CM ಅದರಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಆ ಒಂದು ಕೇಸ್ ನಮ್ಮ ಹೀರೋ ಸ್ಪಾಯ್ಲ್ ಮಾಡುವಾಗ ಅಂಥ ಒಂದು ಟೈಮ್ನಲ್ಲಿ ರಾಜಕೀಯ ಎಂಟ್ರಿ ಆಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಗಳು ಇವನ ಮೇಲೆ ತುಂಬಾನೇ ಕೋಪ ಮಾಡಿಕೊಂಡಿರ್ತಾರೆ. ಯಾಕಂದ್ರೆ ಆ ಒಂದು ಕೇಸಲ್ಲಿ ರಾಜಕೀಯ ಒಬ್ಬ CM ಕೂಡ ಇದ್ದ ಕಾರಣ ಇದು ದೊಡ್ಡದಾಗಿ ನ್ಯಾಷನಲ್ ನ್ಯೂಸ್ ಆಗುತ್ತೆ ಅಂತ ಹೇಳಿ ಇವನನ್ನು ಬೇಗನೆ ಮತ್ತೆ ಟ್ರಾನ್ಸ್ಫರ್ ಮಾಡ್ತಾರೆ ಬೇರೆ ಊರಿಗೆ. ಇವಾಗ ನಮ್ಮ ಹೀರೋ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿರೋದು ಆರುಕ್ ಎಂಬ ಒಂದು ಪ್ರದೇಶಕ್ಕೆ. ಸೊ ಅಲ್ಲಿ ಒಂದು ಹಳೆ ಚಿಕ್ಕದಾದಂಥ ಒಂದು ಹಳೆ ಬಿದ್ದು ಹೋಗಿರೋಂಥ ಒಂದು ಸ್ಟೇಷನ್ ಇರುತ್ತದೆ. ಆ ಒಂದು ಸ್ಟೇಷನ್ ಅಲ್ಲಿ ಕೂಡ ಮುಂಚೆ 20 ವರ್ಷದ ಹಿಂದ್ಗಡೆ ತನ್ನ ತಂದೆ ಕೂಡ ಅದೇ ಸ್ಟೇಷನಲ್ಲಿ ಕೂಡ ಕೆಲಸ ಮಾಡಿರ್ತಾನೆ. ಅದೇ ಒಂದು ಸಮಯದಲ್ಲಿ ಒಂದು ಕೇಸ್ ಕೂಡ ಇರುತ್ತೆ. ಆ ಒಂದು ಕೇಸ್ ಸಾಲ್ವ್ ಆಗಿರಲ್ಲ. ಅದೇ ಒಂದು ಫೈಲ್ ಇವನ ಕೈಗೆ ಕೂಡ ಸಿಗುತ್ತದೆ. ಆ ಒಂದು ಕೇಸ್ ಏನು, ಕೇಸ್ ಯಾವ ಒಂದು ರೀಸನ್ಗಾಗಿ ನಡೆದಿದೆ, ಎಲ್ಲಿ ನಡೆದಿದೆ, ಅದು ಹೇಗೆ ನಡೆದಿದೆ ಅಂತ
ಇವನು ತುಂಬಾನೇ ಸಿನ್ಸಿಯರ್ ಆಗಿ ಹಾನೆಸ್ಟ್ ಆಗಿ ತನಿಖೆ ಶುರು ಮಾಡ್ತಾನೆ ಕ್ಯೂರಿಯಾಸಿಟಿಯಿಂದ. ಈ ಒಂದು ಕೇಸನ್ನು ತನಿಖೆ ಶುರು ಮಾಡಿದಾಗ ಅವನಿಗೆ ಒಂದಿಷ್ಟು ಕ್ಲೂಗಳು ಸಿಗುತ್ತವೆ ಮತ್ತು ಕ್ಲೂಗಳು ಕೂಡ ಆ ಒಂದು ಕೇಸ್ಗೆ ಕನೆಕ್ಟ್ ಆಗುತ್ತವೆ. ಆ ಒಂದು ಕೇಸಲ್ಲಿ ಮೇಜರ್ ಕಾಣುವಂಥ ಪಾಯಿಂಟ್ಸ್ಗಳು 3: ಮಿಸ್ಸಿಂಗ್ ಆಗಿರುವಂಥ ಜನಗಳು, ಹಾಗೆ ಪಾಲಿಟಿಕ್ಸ್ ಲಿಂಕ್ ಇರುತ್ತದೆ, ಹಾಗೆ ಫೇಕ್ ಎವಿಡೆನ್ಸ್ಗಳನ್ನು ಕ್ರಿಯೇಟ್ ಮಾಡಿ ಜನಗಳನ್ನು ಕೂಡ ಸಾಯಿಸಿರುವಂತ ಗೊತ್ತಾಗುತ್ತದೆ. ಸೊ ಈ ಒಂದು ವಿಷಯ ಗೊತ್ತಾಗ ಇದರಲ್ಲಿ ದೊಡ್ಡದಾಗಿ ಒಂದು ನೆಟ್ವರ್ಕ್ ಇದೆ, ದೊಡ್ಡದಾಗಿ ಒಂದು ಸ್ಕ್ಯಾಮ್ ನಡೆದಿದೆ ಅಂತ ನಮ್ಮ ಹೀರೋಗೆ ರಿಯಲೈಸ್ ಆಗುತ್ತದೆ. ಆಗ ನಮ್ಮ ಹೀರೋ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗಿ ಈ ಒಂದು ಕೇಸ್ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಪಾಲಿಟಿಕ್ಸ್ ಇಂಟರ್ಫಿಯರ್ ಆಗುತ್ತದೆ. ಏಕೆಂದ್ರೆ ಇದರಲ್ಲಿ ಆಲ್ರೆಡಿ ರಾಜಕೀಯ ಲಿಂಕ್ ಇದ್ದ ಕಾರಣ ಹಳೆ 20 ವರ್ಷದಲ್ಲಿ ಈ ಒಂದು ಕೇಸನ್ನು ಅವರು ಮುಚ್ಚಿರ್ತಾರೆ. ಈ ಒಂದು ಕೇಸ್ ಓಪನ್ ಮಾಡಿದ ಮೇಲೆ ನಮ್ಮ ಹೀರೋ ಅವರು ಆ ವಿಲ್ಲನ್ಗಳಿಗೆ ಗೊತ್ತಾಗುತ್ತದೆ. ಸೊ ಆಗ ಇವನ ಫ್ಯಾಮಿಲಿಗೆ, ಇವನಿಗೆ ರಾಜಕೀಯ ವ್ಯಕ್ತಿಗಳ ಕಡೆಯಿಂದ ಬೆದರಿಕೆ ಕಾಲ್ ಆಗ್ಬೋದು, ಬೆದರಿಕೆ ಕೂಡ ಆಗ್ಬೋದು, ಜೀವ ಭಯ ಕೂಡ ಕೊಡುತ್ತಾರೆ. ಆದರೆ ನಮ್ಮ ಹೀರೋ ಯಾವುದು ಕೂಡ ಜಗ್ಗೋದಿಲ್ಲ. ಯಾಕಂದ್ರೆ ತಾನು ಮಾಡಬೇಕಾದ ಕೆಲಸ ತುಂಬ ಇದ್ದ ಕಾರಣ ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ಕೂಡ ದಾಟಿಕೊಂಡು ಮುಂದೆ ಹೋಗ್ತಾನೆ. ಆದರೆ ಒಂದಿಷ್ಟು ಸತ್ಯಗಳು ಗೊತ್ತಾಗುತ್ತದೆ. ಆ ಒಂದು ಕೇಸ್ನಲ್ಲಿ ಒಂದು ಪವರ್ಫುಲ್ ಪಾಲಿಟಿಕ್ಸ್ ಫ್ಯಾಮಿಲಿಗೆ ಈ ಒಂದು ಕೇಸ್ ಕನೆಕ್ಟ್ ಆಗಿರುತ್ತದೆ. ಈ ಒಂದು ಸತ್ಯ ಗೊತ್ತಾದಾಗ ಆಡಿಯನ್ಸ್ಗಳಿಗೆ ಕೂಡ ನೋಡೋಕ್ಕೆ ಶಾಕ್ ಆಗುತ್ತದೆ, ನಮ್ಮ ಹೀರೋ ಕೂಡ ಶಾಕ್ ಕೂಡ ಆಗುತ್ತದೆ. ನಮ್ಮ ಹೀರೋ ಅವರು ಮುಂದಿನ ಹಂತ ಎಲ್ಲ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾನೆ. ಆದರೆ ಆ ಒಂದು ಸಮಯದಲ್ಲಿ 20 ವರ್ಷದ ಹಿಂದ್ಗಡೆ ಇರುವಂಥ ಕೇಸ್ ಆದಂಥ ಸಮಯದಲ್ಲಿ ಯಾರೆಲ್ಲ ಆ ಒಂದು ಕೇಸ್ ನೋಡಿದ್ದಾರೆ, ಯಾವ ಒಂದು ಕೇಸ್ಗೆ ಸಾಕ್ಷಿ ಯಾರಂತ ವಿಟ್ನೆಸ್ಗಳನ್ನು ಕೂಡ ಹುಡುಕ್ತಾನೆ. ಅವರು ಕೂಡ ಸಿಗ್ತಾರೆ. ಆದರೆ ಅವರು ಹೇಳುವಂಥ ಸತ್ಯವನ್ನು ಗೊತ್ತಾದಾಗ ನಮ್ಮ ಹೀರೋ ಕೂಡ ಬೇರೆ ಲೆವೆಲಲ್ಲಿ ಫೀಲ್ ಮಾಡ್ತಾನೆ. ಏಕೆಂದರೆ ಒಂದೊಂದು ಸತ್ಯಗಳು ಅವಾಗ ಆಚೆಗೆ ಬರುತ್ತವೆ. ಅಂತ ಒಂದು ಸಮಯದಲ್ಲಿ ತನ್ನ ತಂದೆ 20 ವರ್ಷದ ಹಿಂದ್ಗಡೆ ಅದೇ ಸ್ಟೇಷನಲ್ಲಿ ಏನು ಕೆಲಸ ಮಾಡ್ತಿದ್ದ, ಯಾವ ರೀತಿ ಇದ್ದ ಅನ್ನೋದು ಕೂಡ ಸತ್ಯ ಬಯಲಾಗುತ್ತದೆ. ಈ ಒಂದು ಸತ್ಯ ಗೊತ್ತಾದ ಮೇಲೆ ಹೀರೋ ಕೂಡ ಇನ್ನೂ ಸ್ವಲ್ಪ ಮನಸ್ಸು ತುಂಬ ನೋವು ಕೂಡ ಆಗುತ್ತದೆ. ಏಕೆಂದರೆ ತನ್ನ ತಂದೆ ಆಲ್ರೆಡಿ ಸತ್ತಿರ್ತಾನೆ. ಆ ಒಂದು ಸಾವಿಗೆ ಕಾರಣ ಯಾರಂತ ಕೂಡ ಅಲ್ಲೇ ಅವನಿಗೆ ಗೊತ್ತಾಗುತ್ತದೆ. ಇವಾಗ ಫೈನಲ್ ಆಗಿ ನಮ್ಮ ಒಬ್ಬ ಸಾಧಾರಣ ಕಾನ್ಸ್ಟೇಬಲ್ ಜೊತೆಗೆ ಒಂದು ದೊಡ್ಡದಾಗಿರುತ್ತ ನೆಟ್ವರ್ಕ್ ವಿರುದ್ಧ ಒಂದು ಯುದ್ಧನೇ ನಡೆಯುತ್ತದೆ. ಸೊ ನಮ್ಮ ಹೀರೋ ಅವರು ಎಲ್ಲವನ್ನು ಕೋರ್ಟಲ್ಲಿ ಒಂದೊಂದಾಗಿ ಆ ಒಂದು ಸತ್ಯ ಏನು ಅನ್ನೋದು ಎಕ್ಸ್ಪೋಸ್ ಮಾಡ್ತಾರೆ ಜಡ್ಜ್ಗಳ ಮುಂದೆ. ಸೊ ಆ ನಂತರ ಪಾಲಿಟಿಕ್ಸ್ ಅವರು ಕೂಡ ಇವನ ಮೇಲೆ ತುಂಬ ರಿವೆಂಜ್ ಕೋಪ ಕೂಡ ಇಟ್ಕೊಂಡಿರುತ್ತೆ, ಹೇಗಾದರೂ ಮಾಡಿ ಅವನು ಮುಗಿಸ್ಬೇಕಂತ. ಸೊ ಆಗ ನಮ್ಮ ಹೀರೋ ಕೂಡ ಕಾಮಾಗಿ ಯಾವ ರೀತಿ ಹೇಗೆ ಪ್ರೂಫ್ಸ್ಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಂತ ತಿಳ್ಕೊಂಡು ಅದೇ ರೀತಿಯೇ ಸಬ್ಮಿಟ್ ಕೂಡ ಮಾಡ್ತಾನೆ. ಕ್ಲೈಮ್ಯಾಕ್ಸಲ್ಲಿ ಆ ಒಂದು ಕೇಸ್ ಹಿಂದಡಿ ಇರುವಂಥ ಒಂದು ಮಾಸ್ಟರ್ ಮೈಂಡ್ ಆಚೆಗೆ ಬರುತ್ತದೆ. ಸೊ ಆಗ ಗೊತ್ತಾಗುತ್ತದೆ ಈ ಒಂದು ಕೇಸ್ಗೆ ಇವನೇ ಪ್ರಮುಖ ಕಾರಣ, ಅಪರಾಧಿ ಅಂತ. ಸೊ ಯಾರೆಲ್ಲ ಆ ಒಂದು ಕೇಸ್ಗೆ ಸತ್ತಿರ್ತಾರೆ ಅಥವಾ ಯಾರೆಲ್ಲ ಆ ಒಂದು ಕೇಸ್ಗೆ ಜೀವ ಬಿಟ್ಟಿರ್ತಾರಲ್ಲ, ಪ್ರತಿಯೊಬ್ಬರಿಗೂ ಜಸ್ಟಿಸ್ ಕೂಡ ಸಿಗುತ್ತದೆ ಸಿನಿಮಾದಲ್ಲಿ. ಸೊ ಒಂದು ಒಳ್ಳೆ ಹಾನೆಸ್ಟ್ ಪೊಲೀಸ್ ಅಥವಾ ಸಿನ್ಸಿಯರ್ ಕಾನ್ಸ್ಟೇಬಲ್ ಒಂದು ಇದು ಕಥೆ ಆಗಿದೆ. ಸೊ ಈ ಒಂದು ಸಿನಿಮಾ ಪ್ರೆಸೆಂಟ್ ಥಿಯೇಟರ್ಗಳಲ್ಲಿ ರನ್ ಆಗ್ತಾ ಇದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ZEE5 ಎಂಬ ಒಂದು OTT ಪ್ಲಾಟ್ಫಾರ್ಮ್ನಾಗ ಇದು ಸಿನಿಮಾ ಕಾಲಿಡಕ್ಕೆ ರೆಡಿ ಆಗಿದೆ. ಸದ್ಯಕ್ಕೆ ಈ ಸಿನಿಮಾ ಕನ್ನಡ ಡಬ್ಬಿಂಗ್ ಇಲ್ಲ. ಸೊ ಸದ್ಯಕ್ಕೆ ತೆಲುಗು, ತಮಿಳಲ್ಲಿ ಮಾತ್ರ ಡಬ್ ಆಗಿದೆ. ಸೊ ಇದು ಆಗಿತ್ತು ಈ ಸಿನಿಮಾದ ಟ್ರಾನ್ಸ್ಫರ್ 3 ಮೂರ್ತಿಗಳು ಎಂಬ ಒಂದು ಸಿನಿಮಾ. ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಕಾಯ್ತಾರಿ. ನಮಸ್ಕಾರ ಸ್ನೇಹಿತರೆ.